ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಮತ್ತು ಬಿಗ್ ಬೀಡ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರುವಂಥ ಡಿಸೈನ್ನ ನಾನು ಇವತ್ತು ಮಾಡಿದ್ದೀನಿ. ಡಬಲ್ ಸ್ಟೆಪ್ಪು ಮತ್ತು ಇದಕ್ಕೆ ನೀವು 700ಇಂದ 750ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ನೋಡಿ ಬಿಗ್ ಬೀಡು ಫ್ಲವರ್ ಡಿಸೈನ್ದು ಮತ್ತು ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ದೊಡ್ಡ ಕಣ್ಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರು ನೀವು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಕತ್ರಿ ಮತ್ತು 2 ಕಲರ್ 6 ಎಳೆ ದಾರನ ಸುತ್ತಿಡ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಮತ್ತು ಜರಿ ದಾರ, ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ನೋಡಿ, ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಇದು ಸೀರೆ ಮೇಲ್ಭಾಗ, ಇದು ಸೀರೆ ಹಿಂಭಾಗ. ಸೊ ನೀವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಂಡು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಇದು ನಮಗೆ ನೋಡಿ ಪಿಸ್ತಾ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಆಗಿದೆ. ಸೀರೆ ಸೆರ್ಗು ಬಂದು ನೋಡಿ ಡಾರ್ಕ್ ಗ್ರೀನ್ ಇರೋದ್ರಿಂದ ನಾನು ಫಸ್ಟ್ ಸ್ಟೆಪ್ಪು ಪಿಸ್ತಾ ಗ್ರೀನ್ ಕಲರಿಂದ ಡಿಸೈನ್ನ ಶುರು ಮಾಡ್ತಾ ಇದ್ದೀನಿ. ದಾರದ ತುದಿಗೆ ನಾನು ಯಾವುದೇ ರೀತಿ ಗಂಟು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಲ್ಲಿ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಸೀರೆ ಹಿಂಭಾಗದಿಂದ ಮೇಲ್ಗಡೆಗೆ ಪೂರ್ತಿಯಾಗಿ ಈ ರೀತಿ ಮೇಲಕ್ಕೆ ಎತ್ಕೊಂಡ್ಬಿಡಿ. ಎತ್ಕೊಂಡು ಒಂದು 2 ಅಥವಾ 3 ಗಂಟುಗಳು ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ನಾನು ಈ ರೀತಿ ಡೈರೆಕ್ಟಾಗಿ ಸೀರೆಗೆ ಯಾಕೆ ಗಂಟು ಹಾಕ್ಕೊಳ್ತೀನಿ ಅಂದರೆ ನಮಗೆ ಕೊನೆಯಲ್ಲಿ ಗ್ಲೂ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ದಾರದ ತುದಿಗೆ ಗಂಟು ಹಾಕ್ಕೊಂಡು ಅದನ್ನು ಸೀರೆ ಹಿಂಭಾಗಕ್ಕೆ ನಾವು ಮಾಡ್ಕೊಳ್ತೀವಿ, ಕೊನೆಗೆ ಗಮ್ ಹಾಕಿ ಅಂಟಿಸ್ಕೊಳ್ತೀವಿ, ಅದು ಬಿಚ್ಚೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕುಚ್ಚು ಕಟ್ಟುವಾಗ ಇದನ್ನು ಅದರೊಳಗೆ ಸೇರಿಸ್ಕೋಬೋದು. ಆಮೇಲೆ ನೋಡಿ ಇದ್ರ ಪಕ್ಕ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮಾಡಿದ್ದಾದಮೇಲೆ ಇವಾಗ 5 ಚೈನ್ಗಳನ್ನ ಹಾಕಬೇಕು. 5 ಚೈನ್ ಹಾಕಬೇಕು. ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಮುಂದಕ್ಕೆ ಲಾಕ್ ಮಾಡ್ಕೊಂಡ್ರಿ ಅಂದರೆ ಸೀರೆಗಳಲ್ಲಿ ಲಾಕ್ ಬಂದುಬಿಡುತ್ತೆ. ಯಾಕೆಂದರೆ ನಾವೀಗ ಹಾಕುವಾಗ ಸ್ವಲ್ಪ ನೀಡಲ್ ಮುಂದಕ್ಕೆ ಹೋಗುತ್ತೆ, ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ. ಅದಾದಮೇಲೆ 3 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಬೇಸ್ ಲೈನು ನಾವು ತುಂಬಾ ಇಂಪಾರ್ಟೆಂಟಾಗಿ ನೋಡಿಕೊಂಡು ರಿಂಕಲ್ಸ್ ಇಲ್ಲದೇ ಇರೋ ರೀತಿಯಲ್ಲಿ ನಾವು ಹಾಕ್ಕೊಳ್ಬೇಕು. ನೀವು ಹಿಂಗೆ ಮಾಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮಾಡುವಾಗ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಡಿಸೈನ್ನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ರಿಂಕಲ್ಸ್ ಬರೋದಿಲ್ಲ. ಇವಾಗ ನೋಡಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ನಾನು ಈ ರೀತಿ ಇದೆ ಅಂತ ಬಿಗ್ ಬೀಡನ್ನ ತೊಗೊಂಡಿದ್ದೀನಿ, ಅಂದರೆ ಫ್ಲವರ್ ಡಿಸೈನ್ ಇರೋ ಅಂಥ ಬೀಡನ್ನ ತೊಗೊಂಡಿದ್ದೀನಿ. ಇವಾಗ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಲಾಕ್ ಮಾಡಿ. ಬೀಡನ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. 3 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ನೋಡಿ ಈ ರೀತಿ ನೀವು ಲಾಕ್ ಮಾಡುವಾಗ ನಿಮಗೆ ಹೊಸದಾಗಿ ಕಲಿತಾ ಇದ್ದೀರಾ ಅನ್ನೋರಿಗೆ ರಿಂಕಲ್ಸ್ ಬರುತ್ತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೂಡ ಕೇಳಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ನೀವು ಈ ರೀತಿ ಲಾಕ್ ಮಾಡುವಾಗ ಒಂಚೂರು ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ, 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು. ಇವಾಗ 2 ಬಾರಿ 3 ಚೈನ್ ಗ್ಯಾಪ್ ಆದಮೇಲೆ 5 ಚೈನ್ ಗ್ಯಾಪು ಒಂದು ಸಲ ಬರುತ್ತೆ. 5 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಅದಾದಮೇಲೆ ಮತ್ತೆ 2 ಟೈಮ್ಸು 3 ಚೈನ್ ಗ್ಯಾಪ್ ಬರುತ್ತೆ. 2 ಟೈಮ್ಸು 3 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬಿಗ್ ಬೀಡು, ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಆನಂತರ ಮತ್ತೆ 3 ಚೈನ್ ಗ್ಯಾಪು 2 ಟೈಮ್ಸ್ ಹಾಕ್ಕೋಬೇಕು. 3 ಚೈನ್ ಗ್ಯಾಪು 2 ಟೈಮ್ಸ್ ಹಾಕಬೇಕು. ತ್ರೀ ಚೈನ್ ಗ್ಯಾಪ್ 2 ಟೈಮ್ಸ್ ಆದಮೇಲೆ ಮತ್ತೆ 5 ಚೈನ್ ಗ್ಯಾಪು 1 ಟೈಮ್. ಸೊ ಇದು ನಮಗೆ ಬೇಸ್ ಲೈನು ಫಸ್ಟ್ ಸ್ಟೆಪ್ಪು ಈ ರೀತಿ ಬರುತ್ತೆ. ಸೊ ಇದನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡು ಫಸ್ಟ್ ಸ್ಟೆಪ್ನ ಫಿನಿಷ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ಪು ಬರುತ್ತೆ.
3 ಚೈನ್ ಫಸ್ಟಿಗೆ 5 ಚೈನ್ ಗ್ಯಾಪ್ ಒಂದು ಸಲ ಬರುತ್ತೆ, ಆಮೇಲೆ 3 ಚೈನ್ ಗ್ಯಾಪು 2 ಟೈಮ್ಸು 1 ಬೀಡು, ಮತ್ತು 3 ಚೈನ್ ಗ್ಯಾಪು 2 ಟೈಮ್ಸು 5 ಚೈನ್ ಗ್ಯಾಪು 1 ಟೈಮು. ಸೊ ಇವಾಗ ನೋಡಿ ಫಸ್ಟ್ ಸ್ಟೆಪ್ಪು ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ಡಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಲೆಫ್ಟ್ ಹ್ಯಾಂಡಲ್ಲಿ ದಾರಾನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೀರೆ ಹಿಂಭಾಗಕ್ಕೆ ದಾರ ಪ್ಲೇಸ್ ಮಾಡಿಬಿಟ್ಟು ಫಸ್ಟ್ ಸ್ಟೆಪ್ದು ಏನು ಥ್ರೆಡ್ನ ಲಾಕ್ ಮಾಡಿದ್ರಲ್ಲ ಅದೇ ಸೇಮ್ ಹೋಲಲ್ಲೇ ನೀವು ಲಾಕ್ ಮಾಡ್ಕೋಬೋದು. ಈ ರೀತಿ ಏನು ಥ್ರೆಡ್ನ ಪೂರ್ತಿ ಮೇಲಕ್ಕೆ ಎತ್ಕೊಳ್ಳಿ ನೀಡಲ್ ಸಹಾಯದಿಂದ. ಆಮೇಲೆ ಒಂದು 2 ಗಂಟು ಹಾಕ್ಕೊಂಡು ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡ್ಕೊಂಡ್ರಿ ಅದೇ ರೀತಿ ಒಂದು 2 ಗಂಟು ಹಾಕ್ಕೊಬೇಕು ಟೈಟಾಗಿ. ಅದಾದಮೇಲೆ ಇವಾಗ ಒಂದು ಲಾಕ್ ಮಾಡಬೇಕು. ನೀವು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಬೋದು, ಅಥವಾ 5 ಚೈನ್ ಹಾಕಿದಾಗ ಅಲ್ಲೊಂದು ಸ್ಟಾರ್ಟಿಂಗ್ ಹೋಲ್ ಕಾಣುತ್ತಲ್ಲ, ಸ್ಟಾರ್ಟಿಂಗ್ ಚೈನ್ ಮೇಲೆ ಒಂದು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದ್ಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಗ್ಯಾಪ್ ಕೆಳಗೆ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ನಾವು ಡೈರೆಕ್ಟಾಗಿ ಆರ್ಚ್ ಮಾಡಬೇಕು. ನಾವೀಗ ನಾನು ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡಿ ಅಂತ ಹೇಳ್ತಾ ಇದ್ದೆ ಅಲ್ವಾ. ಸೊ ನೋಡಿ, ಬೀಡ್ ಹಿಂದೆ ನಿಮಗೆ ಥ್ರೆಡ್ ಬಂದಿರುತ್ತೆ ಲಾಕ್ ಮಾಡಿದಾಗ, ಆ ಥ್ರೆಡ್ಡನ್ನು ನಾವು ಆರ್ಚ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಅಂದರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ದಾರ ಸುತ್ತಕೊಂಡು ಆ ಏನು ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2 1 2 1 2 1 ಈ ರೀತಿ 3 ಟೈಮ್ಸ್ ಬರುತ್ತೆ. ಅದನ್ನು ಟ್ರಿಪಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಸೊ ನಾವು ಈ ರೀತಿಯಾಗಿ 15 ಟ್ರಿಪಲ್ ಕ್ರೋಶೆಟ್ಸ್ನ ಮಾಡಬೇಕು. ಅಂದರೆ ಆರ್ಚ್ ಕಂಪ್ಲೀಟ್ ಮಾಡೋದಕ್ಕೆ ನಾವು 15 ಕಂಬಗಳನ್ನ ಮಾಡ್ಕೋಬೇಕು. ನಾವಿಲ್ಲಿ 15 ಕಂಬಗಳನ್ನೇ ಮಾಡ್ಕೋಬೇಕು. ಎಷ್ಟು ಇಡ್ಸುತ್ತೆ ಅಷ್ಟು ಅಂತ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಿಸ್ ಮಾಡ್ದಿರೇ 15 ಕಂಬಗಳನ್ನ ಮಾಡ್ಕೊಳ್ಳಿ. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ಗೆ ಆ ಡಿಸೈನ್ ಕಂಟಿನ್ಯೂ ಮಾಡಬೇಕಲ್ವ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ಕಂಬಗಳು ಕಡಿಮೆ ಜಾಸ್ತಿ ಆಯ್ತಂದರೆ ಡಿಸೈನ್ ವೇರಿಯೇಷನ್ ಆಗುತ್ತೆ. ಅದಕ್ಕೋಸ್ಕರ 15 ಕಂಬಗಳನ್ನೇ ಮಾಡ್ಕೊಳ್ಳಿ. 15 ಕಂಬ ಆದಮೇಲೆ ನೋಡಿ, ಫಸ್ಟ್ 3 ಚೈನ್ ಏನು ಹಾಕಿರ್ತೀರ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿಬಿಡಿ. ಅದಾದಮೇಲೆ ಮತ್ತೆ 3 ಚೈನ್ ಹಾಕಬೇಕು, ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನು, ಲಾಕ್ ಮೇಲೆ ಲಾಕ್. ಈ ರೀತಿ ಸೆಕೆಂಡ್ ಸ್ಟೆಪ್ ಆರ್ಚ್ಗಳು ಬರುತ್ತೆ. ಪ್ರತಿಯೊಂದು ಆರ್ಚು 15 ಕಂಬಗಳು. ಮಿಸ್ ಮಾಡಬೇಡಿ ಕೌಂಟಿಂಗ್ನ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡಿದ್ರೆ ನಮಗೆ ಆರ್ಚ್ ದೊಡ್ಡದಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾಗಿದೆ ನಾನು. ನೆಕ್ಸ್ಟ್ ಇವಾಗ ಥರ್ಡ್ ಸ್ಟೆಪ್ಗೆ ಹೋಗೋಣ. ಥರ್ಡ್ ಸ್ಟೆಪ್ಪಲ್ಲಿ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ತಾ ಇದ್ದೀನಿ. ಡಾರ್ಕ್ ಗ್ರೀನ್ ಥ್ರೆಡ್ನ ತಗೊಳ್ತಾ ಇದ್ದೀನಿ ಇವಾಗ ನಾನು ಥರ್ಡ್ ಸ್ಟೆಪ್ಗೆ. ಸೊ ಸೇಮ್ ಏನು ಥರ್ಡ್ ಸ್ಟೆಪ್ಪು ಡಿಸೈನು ಈಗೇನು ನಾವು ಲಾಕ್ ಮಾಡ್ಕೊಳ್ತೀವಲ್ಲ ಸ್ಟಾರ್ಟಿಂಗ್ ಪಾಯಿಂಟು, ಅದೇ ರೀತಿ ಲಾಕ್ ಮಾಡಬೇಕು. ನೀವಿವಾಗ ನಾವು ಸೆಕೆಂಡ್ ಸ್ಟೆಪ್ಪು ಲಾಕ್ ಮಾಡಿರ್ತೀವಲ್ಲ, ಚೈನ್ ಮೇಲೆ ಒಂದು ಲಾಕ್ ಮಾಡ್ಕೊಂಡ್ವಿ ಅಲ್ಲ, ಅಲ್ಲಿಗೆ ನಾವು ಇದನ್ನು ಗಂಟು ಹಾಕ್ಕೊಳ್ಳೋಣ. ಈಗ ಸೀರೆಗೆ ಗಂಟು ಹಾಕ್ಕೊಳ್ಳೋದು ಬೇಡ, ಆವಾಗ ಚೆನ್ನಾಗಿ ಬರೋದಿಲ್ಲ. ಸೊ ನೀವೇನು ಒಂದು ಸ್ಟಾರ್ಟಿಂಗ್ ಶುರು ಮಾಡಿರ್ತೀರಲ್ಲ ಲಾಕ್ ಮಾಡ್ಕೊಳ್ಳೋದಕ್ಕೆ, ಆ ಲಾಕ್ ಮೇಲೆ ಒಂದು ಗಂಟು ಹಾಕ್ಕೊಳ್ಳಿ. ಸೇಮ್ ಸ್ಪೇಸಲ್ಲಿ ಮತ್ತೊಂದು ಲಾಕ್ ಮಾಡ್ಕೊಂಬಿಡಿ. ಸೇಮ್ ಹೋಲ್ಗೆ ಒಂದು ಲಾಕ್ ಮಾಡಿಬಿಡಿ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನು, ಲಾಕ್ ಮೇಲೆ ಲಾಕ್. ಆಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ. 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ. ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ನಾವು ನೆಕ್ಸ್ಟ್ ಏನು ಈ ಡಿಸೈನ್ ಮಾಡೋದಕ್ಕೆ ಫಸ್ಟ್ ಮತ್ತೆ ಒಂದು ಬೇಸ್ ಲೈನ್ನ ಮಾಡ್ಕೋಬೇಕು.
ಸೊ ಅದಕ್ಕೋಸ್ಕರ 6 ಚೈನ್ ಹಾಕ್ಕೋಬೇಕು. 6 ಚೈನ್ ಹಾಕಿಬಿಟ್ಟು ನಾನು 15 ಕಂಬ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇದಕ್ಕೋಸ್ಕರನೇ. 5 ಕಂಬಕ್ಕೆ ಲಾಕ್ ಮಾಡಬೇಕು. 5 ಕಂಬ ಆದಮೇಲೆ ಅದೇನು 6 ಚೈನ್ ಹಾಕ್ತೀವಲ್ಲ ಅದನ್ನು ಈ ರೀತಿ ಲಾಕ್ ಮಾಡಬೇಕು. 5 ಕಂಬ ಆದಮೇಲೆ ಮತ್ತೆ 6 ಚೈನ್ಗಳನ್ನ ಹಾಕಬೇಕು. ಯು ಶೇಪಲ್ಲಿ ಕುತ್ಕೋಬೇಕು ನಮಗೆ. ಅದಕ್ಕೋಸ್ಕರ 5 ಕಂಬಕ್ಕೆ 6 ಚೈನ್ ಹಾಕ್ತಾ ಇರೋದು. 6 ಚೈನ್ ಹಾಕ್ಕೊಳ್ಳಿ. ಮತ್ತು 5 ಕಂಬ ಆದಮೇಲೆ ಲಾಕ್ ಮಾಡ್ಕೊಳ್ಳಿ. ನಾನು ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೇಲೆ ಚೈನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ತಾಯಿಲ್ಲ, ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. 5 ಮತ್ತು 6ನೇ ಕಂಬದ ಮಧ್ಯದಲ್ಲಿ ಲಾಕ್ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 6 ಚೈನ್ಗಳನ್ನ ಹಾಕ್ಕೋಬೇಕು. ಎಂಡಿಂಗ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ರೀತಿ ನೋಡಿ, ಸ್ವಲ್ಪ ಲೂಸ್ ಆಗಿ ಯು ಶೇಪಲ್ಲಿ ಕೂತ್ಕೊಳ್ಳುತ್ತೆ ಡಿಸೈನು. ಇವಾಗ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನು, ಲಾಕ್ ಮೇಲೆ ಲಾಕ್. ಆಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನು, ಲಾಕ್ ಮೇಲೆ ಲಾಕ್. ಇದೇ ರೀತಿ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ನೀಟಾಗಿ ನೋಡಿ. ತುಂಬ ಈಸಿಯಾಗಿದೆ ಮತ್ತು ಎಲಿಗೆಂಟ್ ಆಗಿರುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ. ಈ ಕಲರ್ ಕಾಂಬಿನೇಷನ್ಗಂತೂ ಡಿಸೈನ್ ಸೂಪರಾಗಿತ್ತು. ಇವಾಗ ಮತ್ತೆ ನೋಡಿ 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಹಾಕಿ. ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ, ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದಾದಂಥ ಒಂದು ಈಸಿ ಡಿಸೈನು. ಬೇಗ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಸ್ವಲ್ಪ ಸ್ಟೆಪ್ಗಳು ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಡಿಸೈನ್ ಈಸಿಯಾಗಿದೆ ನಿಮಗೆ. ಆಮೇಲೆ 3 ಚೈನ್ ಗ್ಯಾಪ್ ಆಗಿ ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ 6 ಚೈನ್ ಹಾಕ್ಕೊಳ್ಳಿ. 6 ಚೈನು ಕರೆಕ್ಟಾಗಿ ಅದನ್ನು 6 ಚೈನ್ನ ಮಿಸ್ ಮಾಡಬೇಡಿ. ಆಮೇಲೆ 5 ಕಂಬ ಆದಮೇಲೆ 5 ಮತ್ತು 6ನೇ ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು 6 ಚೈನ್ಗಳನ್ನ ಹಾಕ್ಕೊಳ್ಳಿ. ಮತ್ತು 5 ಮತ್ತು 6ನೇ ಕಂಬದ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಆವಾಗ 5 5 5 15 ಕಂಬಗಳು ಕರೆಕ್ಟಾಗಿ 3 ಭಾಗ ಆಗುತ್ತೆ. ಮತ್ತು 6 ಚೈನ್ಗಳು, ಲಾಕ್ ಮೇಲೆ ಲಾಕ್ ಬರುತ್ತೆ. ಲಾಕ್ ಮೇಲೆ ಲಾಕ್. ಮತ್ತು 3 ಚೈನ್ ಗ್ಯಾಪ್ ಕೆಳಗಡೆಗೆ 3 ಚೈನ್ ಬರುತ್ತೆ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಬರುತ್ತೆ. ಸೊ ಇದೇ ರೀತಿ ನಾವು 3rd ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 3rd ಸ್ಟೆಪ್ಪು ಈ ರೀತಿ ಬರುತ್ತೆ. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನು. ಸೊ ಇದೇ ರೀತಿ 3rd ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ನೋಡಿ, ನಮಗೆ ಈ ರೀತಿ ಯು ಶೇಪಲ್ಲಿ ಸ್ವಲ್ಪ ಲೂಸಾಗಿರಬೇಕು ಅದು. ಆವಾಗ ನೆಕ್ಸ್ಟ್ ಸ್ಟೆಪ್ಪು ಮಾಡ್ತೀವಲ್ಲ ಅದು ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕರೆಕ್ಟಾಗಿ ಸ್ಟ್ರೈಟಾಗಿ ಮಾಡಿಕೊಂಡ್ರೆ ಅದು ಸರಿ ಬರೋದಿಲ್ಲ. ಈ ರೀತಿ ಸ್ವಲ್ಪ ಲೂಸಾಗಿರಬೇಕು. ಅದಕ್ಕೋಸ್ಕರನೇ ನಾನು 6 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡಿರೋದು. ಇವಾಗ ಲಾಸ್ಟ್ ಸ್ಟೆಪ್ಪು ನಾವು ಎಣಿತಾ ಇರೋದು ಸೇಮ್ ಕಲರ್ ಥ್ರೆಡ್ನೇ ತಗೊಂಡು ಮಾಡ್ಕೊಳ್ಳೋಣ. ಇವಾಗ ಏನು 3rd ಸ್ಟೆಪ್ ಲಾಕ್ ಮಾಡಿದ್ದೀರಲ್ಲ ಆ ಲಾಕ್ ಮೇಲೆ ಮೊದಲು ಲಾಕ್ ಮಾಡ್ಕೊಂಡ್ಬಿಡೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಆ ಲಾಕ್ ಮೇಲೆ ಲಾಕ್ ಮಾಡೋಣ. ಗಂಟು ಹಾಕ್ಕೊಳ್ಳೋಣ ಫಸ್ಟು, ಆಮೇಲೆ ಲಾಕ್ ಮಾಡ್ಕೊಳ್ಳೋಣ. ಗಂಟು ಹಾಕ್ಕೊಂಡ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಬರುತ್ತೆ. ಸೊ ನೀಟಾಗಿ ಟೈಟಾಗಿ ಕಟ್ಕೊಂಬಿಡಿ, ಅದು ಬಿಚ್ಚೋಗಬಾರ್ದು. ಆ ರೀತಿ ಕೊನೆಗೆ ನಾವು ಈ ಥ್ರೆಡ್ಗಳನ್ನೆಲ್ಲ ಸೇರಿಸ್ಕೊಂಡು ಕುಚ್ಚೊಳಗಡೆಗೆ ಸೇರಿಸಿ ಕುಚ್ಚು ಕಟ್ಕೊಂಡ್ಬಿಡ್ಬೋದು. ಸೊ ಆವಾಗ ನೀವು ಗಮ್ ಹಾಕಿ ಅಂಟಿಸ್ಬೇಕು, ಆ ಗಮ್ ಬಿಚ್ಚೋಗುತ್ತೆ ಅನ್ನೋದು ಯೋಚನೆನೇ ಇರೋದಿಲ್ಲ. ಸೊ ಇವಾಗ ನೋಡಿ ಒಂದು ಲಾಕ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಬಿಟ್ಟು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡಬೇಕು. 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಬರುತ್ತೆ. ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ನಾವು ಇವಾಗ ಒಂದು ಪುಟ್ಟ ಬೀಡನ್ನ ಆ್ಯಡ್ ಮಾಡೋಣ. ಸ್ಮಾಲ್ ಬೀಡನ್ನ ತೊಗೊಂಡಿದ್ವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ.
ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡನ್ನ ಲಾಕ್ ಮಾಡಿಬಿಟ್ಟು 3 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿ, ಅದನ್ನು ಈ ರೀತಿ ಲಾಕ್ ಮಾಡಬೇಕು. ಇವಾಗ ನಾವು ಡೈರೆಕ್ಟ್ 6 ಚೈನ್ ಗ್ಯಾಪ್ ಒಳಗಡೆಗೆ ಡೈರೆಕ್ಟ್ ಲಾಕ್ಗಳು ಅಂದರೆ ಹಾಫ್ ಕ್ರೋಶೆಟ್ ಅಂತ ಹೇಳ್ಬೋದು. ಬಟ್ ನೀಡಲ್ ಮೇಲೆ ಏನು ದಾರ ಸುತ್ಕೋಬೇಡಿ, ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಹೋಗೋದು. ನೋಡಿ ಈಗ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ, 2 ಎಳೆ ದಾರ ಬರುತ್ತೆ ನೀಡಲ್ ಮೇಲೆ, ಎರಡನ್ನೂ ಒಂದು ಮಾಡೋದು. ಸೇಮ್ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ, ಎರಡನ್ನೂ ಒಂದು ಮಾಡಿ. ಈ ರೀತಿ ಡೈರೆಕ್ಟ್ ಲಾಕ್ ಮಾಡ್ತೀವಲ್ಲ ಆ ರೀತಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. 5 ಏನು ಕಂಬಗಳ ಥರ 5 ಲಾಕ್ ಮಾಡಿ, 5 ಲಾಕ್ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಕಂಟಿನ್ಯೂ 5 ಬಾರಿ ಕಂಬಗಳು. ಇದನ್ನು ಹಾಫ್ ಕ್ರೋಶೆಟ್ ಅಂತ ಹೇಳ್ಬೋದು. ಜಸ್ಟ್ ಲಾಕ್ ಮಾಡ್ತೀವಲ್ಲ ಆ ರೀತಿ ಹಾಫ್ ಕ್ರೋಶೆಟ್ ಅಂತಲೇ ಹೇಳ್ಕೊಳ್ಳಿ. 5 ಕಂಬಗಳನ್ನ ಮಾಡಬೇಕು. 5 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತು 5 ಕಂಬಗಳನ್ನ ಮಾಡ್ಕೊಳ್ಳಿ. ಟೋಟಲ್ 10 ಕಂಬ ಬರುತ್ತೆ 6 ಚೈನ್ ಗ್ಯಾಪ್ ಒಳಗಡೆಗೆ. ಲಾಕ್ ಮೇಲೆ ಆಮೇಲೆ ಇವಾಗ ನಾವಲ್ಲಿ ಒಂದು ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಿಬಿಡಬೇಕು. ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಸೊ ಒಂದು ಆರ್ಚು ಫಿನಿಶ್ ಆಗುತ್ತೆ ನೋಡಿ ನಮಗೆ ಈ ರೀತಿ. ಆಮೇಲೆ ಮತ್ತೆ ಸೆಕೆಂಡ್ ಆರ್ಚು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ 6 ಚೈನ್ ಗ್ಯಾಪ್ ಒಳಗಡೆಗೆ ಸೇಮು ಹಾಫ್ ಕ್ರೋಶೆಟ್ಟು 10 ಕಂಬಗಳು. 5 ಕಂಬ ಆದಮೇಲೆ ಒಂದು ಬೀಡ್, ಸ್ಮಾಲ್ ಬೀಡ್. ಜಾಸ್ತಿ ಬೀಡ್ಸ್ಗಳನ್ನ ನಾನು ಹೆವಿಯಾಗಿ ಏನು ಯೂಸ್ ಮಾಡಿಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಬಿಗ್ ಬೀಡನ್ನ ಯೂಸ್ ಮಾಡಿರೋದಷ್ಟೇ. ಇಲ್ಲಿ ಒಂದು ಆರ್ಚ್ಗೆ ನಮಗೆ 5 ಬೀಡ್ ಬರುತ್ತೆ ಅಷ್ಟೇ, 5 ಸ್ಮಾಲ್ ಬೀಡು. ಹೆವಿ ಬೀಡ್ ಬೇಡ, ಸ್ವಲ್ಪ ಬೀಡ್ ಇದ್ದರೆ ಓಕೆ, ಬೀಡ್ಸೇ ಬೇಡ ಅನ್ನೋರಿಗೆ ಈ ರೀತಿ ನೀವು ಬೀಡ್ಸ್ ಯೂಸ್ ಮಾಡ್ದಿಲ್ದಿರನೇ ಮಾಡ್ಬೋದು ಇದನ್ನು. ಮತ್ತು ನೋಡಿ ಒಂದು 5 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ, ಮತ್ತು 5 ಹಾಫ್ ಕ್ರೋಶೆಟ್ಸ್ನ ಮಾಡಿ. 5 ಹಾಫ್ ಕ್ರೋಶೆಟ್ಸು, 5 ಹಾಫ್ ಕ್ರೋಶೆಟ್ ಆದಮೇಲೆ ಅಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋಬೇಕು. ಸೆಕೆಂಡ್ ಆರ್ಚ್ ಕಂಪ್ಲೀಟ್. ಟೋಟಲ್ 3 ಆರ್ಚಸ್ ಬರುತ್ತೆ ನಿಮಗೆ ಈ ರೀತಿ ಯು ಶೇಪಲ್ಲಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡಿಬಿಡೋಣ. ಲಾಕ್ ಮಾಡಿದ್ದಾದಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. 3 ಚೈನ್ ಗ್ಯಾಪ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಬರುತ್ತೆ. ಲಾಕ್ ಮೇಲೆ ಲಾಕ್ ಬರುತ್ತೆ. 5 ಚೈನ್ ಗ್ಯಾಪ್ ಮೇಲೆ 5 ಚೈನ್ ಬರುತ್ತೆ. ಲಾಕ್ ಮೇಲೆ ಲಾಕ್ ಬರುತ್ತೆ. ಸೊ ಈ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಬರುತ್ತೆ ನಮಗೆ 3 ಆರ್ಚಸ್ಸು. ಈ ರೀತಿ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನೋಡಿ ನಾನು ಇವಾಗ ಎಲ್ಲ ಒಂದಷ್ಟು ಆರ್ಚ್ಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಟೋಟಲ್ ಕಂಪ್ಲೀಟ್ ಆಗಿದೆ ಡಿಸೈನು. ಈ ರೀತಿ ಆರ್ಚ್ಗಳನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾನು ಪಿಸ್ತಾ ಗ್ರೀನ್ ಕಲರಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 180 ಎಳೆ ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 180 ಎಳೆ ಅಂದರೆ ನಮಗದು 360 ಎಳೆ ದಾರ ಆಗುತ್ತೆ. ಸೊ 360 ಎಳೆ ದಾರದಿಂದ ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಎಲ್ಲ ಕುಚ್ಚುಗಳನ್ನು ಈ ರೀತಿ ಕಟ್ಕೊಬೇಕು. ಒಂದೇ ಕಲರ್ ಥ್ರೆಡ್ಡಿಂದ ನಾನು ಕುಚ್ಚುಗಳನ್ನೆಲ್ಲ ಕಟ್ಕೊಂಡಿದ್ದೀನಿ. ಸೊ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.